ಗಮನಿಸಿ ಪ್ರಿಯ ಮಕ್ಕಳೇ, ಇದನ್ನ ನಾನು ಯಾವ ರೀತಿಯಾಗಿ ನೋಡಿ ವೇದನೆ ಪಟ್ಟಿದ್ದೀನಿ ಅಂತಂದ್ರೆ, ಒಂದು ವ್ಯಕ್ತಿ ತನ್ನ ಜೀವಿತದ ಅವನು ಮಾಡುವಂತ ವ್ಯಾಪಾರದಲ್ಲಿ ಅವನು ಸೋಲುವಿಕೆ ಹೊಂದಬಹುದು, ಫೇಲಿಯರ್ ಆಗಬಹುದು. ಅದು ಫೇಲ್ ಆಗೋದು ಪಾಸ್ ಆಗುತ್ತದೆ. ತನ್ನ ಕುಟುಂಬದಲ್ಲಿ ಅವನು ಫೇಲಿಯರ್ ಆಗಬಹುದು, ಮತ್ತೆ ಪಾಸ್ ಆಗುವುದಕ್ಕೆ ದೇವರ ಸಹಾಯ ಮಾಡುತ್ತಾನೆ. ಆದರೆ ಒಂದು ವ್ಯಕ್ತಿ ದೇವರ ಮುಂದೆ ಫೇಲಿಯರ್ ಆಗಬಾರದು. If he failed before God, he is going to be failed in his entire life. There is no doubt in it. ಒಂದು ವ್ಯಕ್ತಿ ದೇವರಲ್ಲಿ ಅವನು ಫೇಲಿಯರ್ ಆದರೆ ಅವನು ತನ್ನ ಕುಟುಂಬ, ತನ್ನ ವ್ಯಾಪಾರ, ತನ್ನ ಜೀವನ, ತಾನು ಬದುಕಿದ ಪ್ರತಿಯೊಂದು ಕಾಲದಲ್ಲಿಯೂ ಕೂಡ ಅವನು ತನ್ನ ಜೀವಿತದ ಕಡೆ ದಿನವನ್ನ ಅವನು ಸೋಲಲೆ ಮುಗಿಸ್ತಾನೆ ಹೊರತು ಜಯವಾಗಿ ಮುಗಿಸುವುದೇ ಇಲ್ಲ. ದಿಸ್ ಇಸ್ ವಾಟ್ ಐ ಲರ್ನ್ಡ್ ಫ್ರಮ್ ದ ಬೈಬಲ್. ನಾನು ದೇವರ ವಾಕ್ಯದಿಂದ ಕಲಿತಿರುವಂತ ಒಂದು ಪಾಠ ಇದು. ಒಬ್ಬನು ದೇವರಲ್ಲಿ ಸೋತು ಹೋದರೆ then he failed in his entire life. ಅವನ ಕುಟುಂಬ ಆಶೀರ್ವಾದವಾಗಿರಲ್ಲ, ಅವನ ವ್ಯಾಪಾರ ಆಶೀರ್ವಾದವಾಗಿರಲ್ಲ, ಅವನ ವರುಮಾನ ಆಶೀರ್ವಾದವಾಗಿ ಇರಲ್ಲ. ಅವನು ಬದುಕುವಂತ ಜೀವನ ಅವನು ಮುಗಿಸುವಾಗ ಸಂತೋಷವಾಗಿ ಸಾಯುವುದೇ ಇಲ್ಲ. ಅವನು ನೋವಲ್ಲಿಯೂ ಸೋಲುವಿಕೆಯಲ್ಲೂ ನೊಂದು ಸಾಯ್ತಾನೆ. ಕಾರಣ ಏನು ಗೊತ್ತಾ? ಮನುಷ್ಯನ ಯಾವುದರಲ್ಲಿ ಸೋತು ಹೋದ್ರೂ ತನ್ನ ದೇವರ ಮುಂದೆ ನಿಲ್ಲುವುದರಲ್ಲಿ ಅವನು ಎಂದಿಗೂ ಸೋತು ಹೋಗಬಾರದು. ಎಷ್ಟು ಜನ ಆಮೇಲೆ ಹೇಳ್ತಾ ಇದ್ದೀರ?